ಮುಂದಿನ ಸ್ಪೀಕರ್ ಆನಂದ್ ಹೊಮ್ಮಡಿ. ಶ್ರೀ ಆನಂದ್ ಹೊಮ್ಮಡಿ ಅವ್ರನ್ನ ನೀವು ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಕರಿಬೇಕಂತ ನಾ ಎಲ್ಲ ನಿಮ್ಮಲ್ಲಿ ಕೇಳ್ಕೊತೀನಿ. ಮಲೇಷ್ಯಾದಲ್ಲಿ ಸಿಟಿ ಬ್ಯಾಂಕ್ ನಲ್ಲಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆನಂದ್ ಹೊಮ್ಮಡಿ ಅವರು ನಿಮ್ಮ ಸಣ್ಣ ಸಣ್ಣ ಅಭ್ಯಾಸಗಳು ಹೇಗೆ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತವೆ ಎನ್ನುವುದರ ಬಗ್ಗೆ ಅವರು ಸ್ಪೀಕರ್ ಆಗಿ ಮಾತಾಡ್ತಾರೆ. ಈಗ ವೇದಿಕೆ ಅವರಿಗೆ ಬಿಟ್ಟು ಕೊಡುತ್ತೇನೆ. ಧನ್ಯವಾದಗಳು. ನಾನು ಇವತ್ತು ಮಾತಾಡೋ ವಿಷಯ ಭಾಳ ಸಿಂಪಲ್ ಐತಿ, ಬಟ್ ಭಾಳ ಎಫೆಕ್ಟಿವ್ ಐತಿ. ಸ್ಮಾಲ್ ಹ್ಯಾಬಿಟ್ಸ್ ದಟ್ ಮೇಕ್ ಎ ಬಿಗ್ ಡಿಫರೆನ್ಸ್. ಅಂದ್ರ ಸಣ್ಣ ಸಣ್ಣ ಅಭ್ಯಾಸಗಳು ದೊಡ್ಡ ಬದಲಾವಣೆ ತರ್ತಾವ ಅಂತ. ಓಕೆ, ಈಗ ಎಲ್ಲರಿಗೂ ಒಂದು ಕ್ವಶನ್ ಅಪ್ಪ. ಬೆಳಿಗ್ಗೆ ಯಾರ್ಯಾರು ಎದ್ದ ತಕ್ಷಣ ಬ್ರಷ್ ಮಾಡ್ಕೊಂಡ್ ಬರ್ತೀರಿ? ಕೈ ಎತ್ರಿ ಸ್ವಲ್ಪ. ಓಕೆ, ಗುಡ್. ಮತ್ತ ರಾತ್ರಿ ಮಲಗುವಾಗ ಯಾರ್ಯಾರು ಬ್ರಷ್ ಮಾಡ್ಕೊಂಡ್ ಮಲ್ಕೋತೀರಿ? ಓಕೆ, ಸ್ವಲ್ಪ ಜನ. ಆಮೇಲೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನಿಮ್ ಬಾಜುಕ್ ಫೋನ್ ಇಟ್ಕೊಂಡು ಯಾರ್ಯಾರು ಮಲ್ಕೋತೀರಿ? ಮತ್ತ ಇವು ರೀಲ್ಸ್ ಅವು ಇವು ನೋಡ್ತೀರಿ? ಆಲ್ಮೋಸ್ಟ್ ಆಲ್ ಜನ ಹುಡುಗರು. ಓಕೆ, ಗುಡ್. ನೀವು ಬೆಳಿಗ್ಗೆ ಎದ್ದ ತಕ್ಷಣ ದಿನಾಲು ಬ್ರಷ್ ಯಾಕೆ ಮಾಡ್ತೀರಂದ್ರ ಸಣ್ಣವ್ರಿದ್ದಾಗಿಂದ ನೀವು ಅದನ್ನ ಹ್ಯಾಬಿಟ್ ಬೆಳೆಸ್ಕೊಂಡ್ ಬಂದಿರ್ತೀರಿ. ಓಕೆ, ಹಂಗಾಗಿ ಇನ್ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರ, ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಬ್ರಷ್ ಮಾಡ್ಕೋತಾರ. ಏನೋ ಬೇರೆ ಬೇರೆ ಹ್ಯಾಬಿಟ್ಸ್ ಇರ್ತಾವ. ಕೆಲವೊಂದಿಷ್ಟು ಜನ ರಾತ್ರಿ ಈಗ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತಾರ. ಇನ್ ಕೆಲವೊಂದಿಷ್ಟು ಜನಕ್ಕ ಬುಕ್ ಓದೋ ಹವ್ಯಾಸ ಇರುತ್ತೆ. ಓಕೆ, ಈಗ ಓವರ್ ಆಲ್ ಹ್ಯಾಬಿಟ್ಸ್ ನೊಳಗೆ 2 ಟೈಪ್ ಇರ್ತಾವ. ಒಂದು ಬ್ಯಾಡ್ ಹ್ಯಾಬಿಟ್, ಒಂದು ಗುಡ್ ಹ್ಯಾಬಿಟ್. ಓಕೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯನ. ಆದ್ರ ಈ ಹ್ಯಾಬಿಟ್ ಅನ್ನ ಡೆವಲಪ್ ಮಾಡಿ ಜನ ಹೆಂಗ್ ಮುಂದ್ ಹೋಗ್ಯಾರ, ಆಮೇಲೆ ನಾವು ಒಳ್ಳೆ ಹ್ಯಾಬಿಟ್ ಅನ್ನ ಡೆವಲಪ್ ಮಾಡ್ಕೊಂಡು ಮುಂದೆ ಹೇಗ್ ಹೋಗೋನು, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಜೇಮ್ಸ್ ಕ್ಲಿಯರ್ ಅನ್ನೋರು ಒಂದು ಬುಕ್ ಬರೆದಾರ. ಬುಕ್ಕಿನ ಹೆಸರು ಅಟೋಮಿಕ್ ಹ್ಯಾಬಿಟ್ಸ್. ಈ ಬುಕ್ ನೊಳಗೆ ಏನ್ ಹೇಳ್ಯಾರಂದ್ರ ಹೊಸ ಹ್ಯಾಬಿಟ್ಸ್ ನ ಹೆಂಗ್ ಡೆವಲಪ್ ಮಾಡೋದು ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ನ ಹೆಂಗ್ ರಿಮೂವ್ ಮಾಡೋದು, ಅದ್ರ ತೆಗೆದು ಹಾಕೋದು. ಓಕೆ, ಈ ಬುಕ್ ನೊಳಗ ಒಂದ್ 2-3 ರೂಲ್ ಬರ್ದಾರ. ಓಕೆ, ಫಸ್ಟ್ ರೂಲ್ ಈಸ್ ದ ಪವರ್ ಆಫ್ ಸ್ಮಾಲ್ ಇನ್ಕ್ರಿಮೆಂಟ್ಸ್, 1% ರೂಲ್ ಅಂತ. ಈಗ ಮೋಸ್ಟ್ ಆಫ್ ದ ಪೀಪಲ್ ನಾವೇನ್ ಅನ್ಕೋತೀವಂದ್ರ ನಾವೇನಾದ್ರು ದೊಡ್ಡ ಸಾಧನೆ ಮಾಡ್ಬೇಕಂದ್ರ ಅಥವಾ ನಾವೇನಾದ್ರ ಬಾಳ್ ರೊಕ್ಕ ಗಳಿಸ್ಬೇಕಂದ್ರ ಅದು ಬಾಳ್ ಕಷ್ಟದ ಕೆಲಸ ಬಿಡ್ರಿ ಮಾರಾಯ, ಆಗಂಗಿಲ್ಲ. ವೆರಿ ಡಿಫಿಕಲ್ಟ್. ಅದು ನಮ್ಮ ರಾಮದುರ್ಗ ಅಂತ ಸಣ್ಣ ಊರೊಳಗ ಇಷ್ಟ ಕಷ್ಟಪಟ್ಟು ಮಾಡೋದು ಬಾಳ್ ಟಫ್ ಅನ್ಕೋತೀವಿ. ಆದ್ರ ಜೇಮ್ಸ್ ಕ್ಲಿಯರ್ ಅವ್ರ ಏನ್ ಹೇಳ್ತಾರಂದ್ರ ಡೈಲಿ 1% ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋದ್ರ, ಎಷ್ಟು ಡೈಲಿ 1% ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋದ್ರ ವರ್ಷದ ಎಂಡಿಗೆ 37% ಇಂಪ್ರೂವ್ಮೆಂಟ್ ಆಗಿರ್ತದಂತ. ಎಷ್ಟು? 37%. ಫಾರ್ ಎಕ್ಸಾಂಪಲ್, ನಿಮ್ ಅಕಾಡೆಮಿಕ್ ತಗೊಳ್ರಿಪ್ಪ. ಈಗ ಇಬ್ರು ಸ್ಟೂಡೆಂಟ್ಸ್ ಇರ್ತಾರ, ಸ್ಟೂಡೆಂಟ್ ಎ ಮತ್ತು ಸ್ಟೂಡೆಂಟ್ ಬಿ. ಸ್ಟೂಡೆಂಟ್ ಏನ್ ಮಾಡ್ತಾನ, ಡೇ ಟು ಡೇ ಏನ್ ಹೇಳ್ತಾರ ಕಾಲೇಜ್ನಾಗ ಅದನ್ನ ಸ್ಟಡಿ ಮಾಡಿ ಮತ್ತೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ 1% ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗ್ತಾನ. ಸ್ಟೂಡೆಂಟ್ ಬಿ ಏನ್ ಮಾಡ್ತಾನ, ಈಗ ಯಾವ ಮಂತ್? ಜುಲೈ. ಓಕೆ, ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಎಕ್ಸಾಮ್ ಅದಾವ, ಇನ್ನು ಬಾಳ್ ಟೈಮ್ ಐತೆ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಿ ಫೋನು ಟಿವಿ ಹಾಳು ಹರಟೆ ಮಾಡಿ ವೇಟ್ ಮಾಡ್ಕೊತ ಹೋಗ್ತಾನ. ಇನ್ನೊಂದು 15 ದಿವಸ ಅಥವಾ ಇನ್ನೊಂದು ವಾರ ಇದ್ದಾಗ ಬುಕ್ ತೆಗೆದು ಓದಾಕ್ ಹೋಗ್ತಾನ. ಬಾಳ್ ಟಫ್ ಆಗತ್ತ ಅವನಿಗೆ. ಓಕೆ, ಎಕ್ಸಾಮ್ ಬರೆಯೋ ಹೊತ್ನ್ಯಾಗ ಸ್ಟೂಡೆಂಟ್ ಎ ಅಲ್ಲಿರೋ ಕಾನ್ಫಿಡೆನ್ಸು ಸ್ಟೂಡೆಂಟ್ ಬಿ ಅಲ್ಲಿ ಇರಲ್ಲ. ಯಾಕಂದ್ರೆ ಅವ ಡೈಲಿ 1% ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗಿರ್ತಾನ. ಓಕೆ, ಇದು ಬರೀ ನಿಮ್ ಅಕಾಡೆಮಿಕ್ದೊಳಗ ಅಷ್ಟ ಅಲ್ಲ, ಯಾವುದೇ ಫೀಲ್ಡ್ ತಗೊಳ್ರಿ, ನಿಮ್ಮ ಫೈನಾನ್ಸ್ ತಗೊಳ್ರಿ, ಹೆಲ್ತ್ ಕೇರ್ ತಗೊಳ್ರಿ, ಅಥವಾ ನಿಮ್ ಅಗ್ರಿಕಲ್ಚರಲ್ ಫೀಲ್ಡ್ ಒಳಗು ನೀವು ಆದಷ್ಟು 1% ಇಂಪ್ರೂವ್ಮೆಂಟ್ ಮಾಡ್ಕೋತ ಹೋದ್ರ ನಿಮ್ ಲೈಫ್ ಅನ್ನ ಚೇಂಜ್ ಮಾಡ್ತದೆ. ಇನ್ನು 1% ಬ್ಯಾಡ್ ಹ್ಯಾಬಿಟ್ ಮಾಡ್ಕೋತ ಹೋದ್ರ ಹೆಂಗ 100% ಜೀರೋ ಆಗ್ತೀರಿ. ಓಕೆ, ಬ್ಯಾಡ್ ಹ್ಯಾಬಿಟ್ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ಇರಬೇಕು. ಓಕೆ, ಆದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ನ ಅವಾಯ್ಡ್ ಮಾಡ್ರಿ, ಗುಡ್ ಹ್ಯಾಬಿಟ್ಸ್ ನ ಡೆವಲಪ್ ಮಾಡ್ಕೊಡ್ರಿ. ಓಕೆ, 2ನೇ ಪಾಯಿಂಟ್ ಏನ್ ಹೇಳ್ತಾರಂದ್ರೆ ಫಾರ್ಗೆಟ್ ಅಬೌಟ್ ಇನ್ಸ್ಟಂಟ್ ರಿಸಲ್ಟ್. ಈಗ ಜನ ಹೆಂಗ್ ಆಗ್ಯಾರ ಅಂದ್ರೆ ಎಲ್ಲಾ ಇನ್ಸ್ಟಂಟ್ ಆಗ್ಬೇಕು, ಒಂಥರ ಇನ್ಸ್ಟಂಟ್ ನೂಡಲ್ಸ್ ತರ. ಓಕೆ, ಜಲ್ದಿ ವೇಟ್ ಲಾಸ್ ಮಾಡ್ಕೋಬೇಕು ಮತ್ತು ರೊಕ್ಕ ಹಣ ಬಾಳ ಜಲ್ದಿ ಗಳಿಸ್ಬೇಕು ನಾವು. ಹಿಂಗಾಗಿ ಮೋಸ್ಟ್ ಆಫ್ ದ ಪಾಂಜಿ ಸ್ಕೀಮ್ಸ್ ಬಂದಿರ್ತಾವ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮ್ಗೆ ಮುಂದ ನೀವು ಒಂದ್ಸರ್ತಿ ದುಡ್ಯಾಕ್ ಸ್ಟಾರ್ಟ್ ಮಾಡಿದ ಮೇಲೆ ಇದ್ರ ಬಗ್ಗೆ ಐಡಿಯಾ ಬರುತ್ತೆ. ಆಮೇಲೆ ಇವ್ ಯಾವ್ದಾರ ವರ್ಕ್ ಮಾಡಾಕತ್ತಿದ್ರ ಕಂಪನಿ ಒಳಗ ಬೇಗ ನನ್ಗೆ ಪ್ರಮೋಷನ್ ಸಿಗ್ಬೇಕಂತ, ಆದ್ರ ಇವ್ಯಾವು ಸಕ್ಸಸ್ಫುಲ್ ಆಗೋ ಜನರ ಲಕ್ಷಣ ಅಲ್ಲ. ಇನ್ಸ್ಟಂಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಓಕೆ, ದಿನಾಲು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಫಾಲೋ ಮಾಡ್ರಿ. ನಿಮ್ಮಲ್ಲಿ ಪಾಸಿಟಿವಿಟಿ ಇರಲಿ, ಪೇಷನ್ಸ್ ಇರಲಿ, ರಿಸಲ್ಟ್ ಬಂದ ಬರುತ್ತೆ. ಓಕೆ, ಅದು 2ನೇ ರೂಲು. 3ನೇ ರೂಲು, ಓಕೆ, ಸ್ಟೇಜಸ್ ಆಫ್
ಹ್ಯಾಬಿಟ್ ಲೂಪ್ಸ್ ಅಂತಾರಲ್ಲ, ಈ ಸೈಕಲ್ ಆಫ್ ಹ್ಯಾಬಿಟ್ಸ್ ಅಂತಾರ. ಈಗ ನೀವೆಲ್ಲ ಕೇಳ್ಬೋದು, ಹೌದ್ರಿ ನೀವೆಲ್ಲ 1% ರೂಲು ಆಮೇಲೆ ಇನ್ಸ್ಟಂಟ್ ರಿಸಲ್ಟ್ ಅದು ಇದು ಹೇಳಿದ್ರಿ, ಬಟ್ ಆದ್ರ ಈ ಹ್ಯಾಬಿಟ್ಸ್ ನ ಡೆವಲಪ್ ಮಾಡ್ಕೊಳ್ಳೋದು ಹೆಂಗ? ಅದಕ್ಕ ಜೇಮ್ಸ್ ಕ್ಲಿಯರ್ ಅವರು 4 ಸ್ಟೆಪ್ಸ್ ನಾಳು ಎಕ್ಸ್ಪ್ಲೇನ್ ಮಾಡ್ಯಾರ. ಒಂದು ಕ್ಯೂ, ಸೆಕೆಂಡ್ ಕ್ರೇವಿಂಗು, ರಿಸ್ಪಾನ್ಸ್, ಆಮೇಲೆ ರಿವಾರ್ಡ್ ಅಂತ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ನೀವು ಒಂದು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಯಾವ ಹ್ಯಾಬಿಟ್ ನ ಡೆವಲಪ್ ಮಾಡ್ಕೋಬೇಕಂತಿರಲ್ಲ ಅದನ್ನ ಡಿಸೈಡ್ ಮಾಡ್ರಿ. ನಿಮ್ಮ ಅಪ್ಲಿಕೇಬಲ್ ಆಗುವಂತ ಒಂದು ಎಕ್ಸಾಂಪಲ್ ತಗೋತೀನಿ, ಬುಕ್ ರೀಡಿಂಗ್. ಓಕೆ, ನೀವು ದಿನಾಲು ಯಾರು ಬುಕ್ ರೀಡಿಂಗ್ ಹ್ಯಾಬಿಟ್ ಇಲ್ಲ ಬಟ್ ಅದನ್ನ ಡೆವಲಪ್ ಮಾಡ್ಕೋಬೇಕು ಅನ್ಕೊಂಡಿರ್ತೀರಿ ಅನ್ಕೊಳ್ರಿ. ಏನ್ ಮಾಡ್ರಿ, ನೀವು ದಿನಾಲು ರಾತ್ರಿ ಮಲಗುವಾಗ ಯು ಶುಡ್ ನಾಟ್ ಥಿಂಕ್ ಆಫ್ ಸಮಥಿಂಗ್. ಓಕೆ, ನಾನು 2 ದಿವಸದಾಗ ಬುಕ್ ಓದ್ತೀನಿ, ಅಂದ್ರೆ 8 ದಿವಸದಾಗ ಬುಕ್ ಓದಿ ಮುಗಿಸ್ತೀನಿ, ಅದು ಬೇಡ. ದಿನಾಲು 1 ರಿಂದ 5 ಪೇಜ್, ಎಷ್ಟು ದಿನಾಲು 1 ರಿಂದ 5 ಪೇಜ್ ಓದೋ ಹವ್ಯಾಸ ಬೆಳ್ಕೊಳ್ರಿ. ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಓದೋ ಹವ್ಯಾಸ ಬೆಳೆಸ್ಕೋಬೇಕಾದ್ರ ಆ ಬುಕ್ ಅನ್ನ ಆದಷ್ಟು ಈಸಿಯಾಗಿ ಸಿಗುವಂಗಿರ್ಬೇಕು. ನಿಮ್ ಹತ್ರನೇ ಇಟ್ಕೊಂಡು ಮಲ್ಕೊಳ್ರಿ. ನೀವು ಬೆಡ್ರೂಮ್ನೆ ಮಲ್ಕೊಂಡು ಹಾಲ್ನಾಗ ಎಲ್ಲೋ ಅಥವಾ ಕಬಾರ್ಡ್ನಾಗ ಬುಕ್ ಇಟ್ಕೊಂಡ್ರೆ ಮೋಸ್ಟ್ ಆಫ್ ಪೀಪಲ್ ನಮ್ದು ಇದು ಹ್ಯೂಮನ್ ನೇಚರ್, ಅದು ಹೋಗ್ಲಿ ಬಿಡೋ ಮರ ನಾಳೆ ಓದಿರಾತ್ ಅಂತಂದು. ಓಕೆ, ಆದಷ್ಟು ಅದನ್ನ ವೆರಿ ಈಸಿ ಟು ಗೆಟ್ ಇಟ್ ಅಂತದ್ ಮಾಡ್ಕೊಡ್ರಿ. ಅಂದ್ರೆ ಏನಾಗತ್ತ, ಇಂಥ ಬುಕ್ ರೀಡಿಂಗ್ ಇನ್ ಹ್ಯಾಬಿಟ್ ಅನ್ನ ಡೆವಲಪ್ ಮಾಡ್ಕೊಳಕ್ ಚಲೋ ಆಗತ್ತೆ. ಈಗ ನೀವು ಮೋಸ್ಟ್ ಆಫ್ ದ ಪೀಪಲ್ ಹಳೆ ಮಂದಿ ನೋಡಿರ್ಬೋದು, ಮಲ್ಗೋಕ್ಕಿಂತ ಮುಂಚೆ ನೀರು ಅವ್ರು ಒಂದು ಗ್ಲಾಸ್ ಇಟ್ಕೊಂಡು ಮಲ್ಕೊಂಡಿರ್ತಾರ, ಅಲ್ಲೇ ಎಲ್ಲಿ ಕೂತಿರ್ತಾರಲ್ಲ. ಯಾಕಂದ್ರೆ ನೀರ್ ಕೂಡ ಹವ್ಯಾಸ ಹೆಂಗ್ ಬರ್ಬೇಕಂದ್ರೆ ನಿಮ್ಮ ಸಮೀಪ ಇರ್ಬೇಕದಂದ್ರೆ ನಂಗೆ ರಾತ್ರಿ ಮಲ್ಕೊಳ್ಳುವಾಗ ನೀವು ನೀರ್ ಇಟ್ಕೊಂಡಿರ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಎದ್ ಯಾರು ಹೋಗೋರು ಬಿಡೋ ಮರ ಅಂತ. ಅದು ಹ್ಯೂಮನ್ ನೇಚರ್, ಅದು ಎಷ್ಟಿರುತ್ತೆ ಅಷ್ಟು ಕುಟ್ಕೊಂಡು ಮಲ್ಕೋತೀವಲ್ಲ. ಓಕೆ, ಮತ್ ಬೆಳಿಗ್ಗೆ ವಾಕಿಂಗ್ ಹೋಗೋದು, ಇಂಥವೆಲ್ಲ ಸಣ್ಣ ಅಭ್ಯಾಸ ಬೆಳೆಸ್ಕೊಡ್ರಿ. ಈಗ ಇಷ್ಟತನ ಹೇಳಿದ್ದು ಪಾಸಿಟಿವ್ ಏನು ಹ್ಯಾಬಿಟ್ಸ್ ಅನ್ನ ಹೆಂಗ್ ಡೆವಲಪ್ ಮಾಡ್ಬೇಕು, ಮತ್ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಹೆಂಗ್ ತೆಗೆದು ಹಾಕ್ಬೇಕು, ಇದ ರಿವರ್ಸ್. ಈಗ ನೀವು ಮನ್ಯಾಗ ಹೇಳ್ತಾರ ನೋಡ್ರಿ ಮಾಸ್ಟ್ ಮಂದಿ ಏನಂತಂದ್ರ, ದೊಡ್ಡವ್ರು ಹೇಳ್ತಾರ, ಆದಷ್ಟು ಚಲೋ ಹುಡುಗರ್ ಫ್ರೆಂಡ್ಸನ್ನ ಫ್ರೆಂಡ್ಶಿಪ್ ಮಾಡ್ಕೊಡ್ರಿ, ಕೆಟ್ಟ ಹುಡುಗರ್ನ ದೂರ ಇಟ್ಕೊಳ್ರಿ. ಅಂದ್ರೆ ಹೆಂಗ, ಯಾವುದೋ ಒಂದು ಕೆಲಸನ ನೀವು ಬಿಡ್ಬೇಕಂದ್ರ ಅದನ್ನ ಆದಷ್ಟು ದೂರ ಇಡ್ಬೇಕು. ಓಕೆ, ನೀವು ಈಗ ಆಗಲೇ ಹೇಳಿದ್ರಿ ರಾತ್ರಿ ಮಲಗುವಾಗ ಎಲ್ಲಾರು ಫೋನ್ ಇಟ್ಕೊಂಡು ಮಲ್ಕೋತೀವಿ, ಫೋನ್ ನೋಡಿ ರೀಲ್ಸ್ ನೋಡೋ ಅಭ್ಯಾಸ ಇರುತ್ತೆ. ಬಟ್ ಅದನ್ನ ಹೆಂಗ್ ಅವಾಯ್ಡ್ ಮಾಡ್ತೀರಿ? ಮಲಗೋಗಿಂತ ಮುಂಚೆ ಆಫ್ ಮಾಡ್ರಿ, ಹೊರಗೆ ಎಲ್ಲರೂ ಹಾಲ್ನಾಗ ಇಟ್ಕೊಡ್ರಿ. ನಿಮ್ಗೇನು ಅಷ್ಟೊಂದು ಸ್ಟೂಡೆಂಟ್ಸ್ ಲೈಫ್ನಾಗ ಬೇಕಾಗಿರಂಗಿಲ್ಲ, ಯಾರು ಅರ್ಜೆಂಟ್ ಇರಂಗಿಲ್ಲ, ನಿಮ್ ಪೇರೆಂಟ್ಸ್ ಯಾರು ಫೋನ್ ಎತ್ತಾರ. ಓಕೆ, ಅದನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ಇದು ಓವರ್ ಆಲ್ ನಮ್ಮ ಜೇಮ್ಸ್ ಕ್ಲಿಯರ್ ಅವ್ರು ಹೇಳಿರೋ ಆ ಬುಕ್ ಅಲ್ಲಿ, ಯಾವುದು ಅಟೋಮಿಕ್ ಹ್ಯಾಬಿಟ್ಸ್ ಅಲ್ಲಿ ಈ ಪಾಯಿಂಟ್ಸ್ ಕೊಟ್ಟಾರ. ಇನ್ನೊಂದು ಇನ್ಸ್ಪೈರಿಂಗ್ ಬುಕ್ ಐತಿ, ಆ ಬುಕ್ಕಿನ ಹೆಸರು 5 AM ಕ್ಲಬ್ ಅಂತ, ಬೈ ರಾಬಿನ್ ಶರ್ಮಾ. ಈ ಬುಕ್ ನೊಳಗ ರಾಬಿನ್ ಶರ್ಮಾ ಏನ್ ಹೇಳ್ತಾರಂದ್ರ, ಬೆಳಿಗ್ಗೆ 5 ಗಂಟೆಗೆ ಎದ್ರ ಆಗೋ ಅಡ್ವಾಂಟೇಜು ಮತ್ತ ಹೆಂಗ್ ಮೋಸ್ಟ್ ಆಫ್ ದ ಪೀಪಲ್ ಈ ರೂಲ್ಸ್ ಫಾಲೋ ಮಾಡಿ ಸಕ್ಸಸ್ ಆಗ್ಯಾರಂತ. ಎಷ್ಟು ಗಂಟೆಗ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಓಕೆ ಮಾಡಿದ್ರ ಪೀಪಲ್ ಹೆಂಗ್ ಸಕ್ಸಸ್ ಆಗ್ಯಾರಂತ. ಕೆಲವೊಂದಿಷ್ಟು ಅನ್ಬೋದು ಜನ, ಈ ಹುಡುಗರು ಕೂತಿರಲ್ಲ, ನಾನು 5 ಗಂಟೆಗೆ ಹೇಳ್ತೀನಿ ಸರ, ನಾನೇನ್ ಹಂಗಾದೇನಿ ದೋಸ್ತ. 5 ಗಂಟೆಗೆ ಎದ್ದು ಅಲ್ಲೇ ಚಾದರ್ನಾಗ ಫೋನ್ ಇಟ್ಕೊಂಡು ರೀಲ್ಸ್ ನೋಡಿ, ವಿಡಿಯೋ ನೋಡಿ ಮತ್ ಫ್ರೆಶ್ ಆಗಿ ಕಾಲೇಜ್ಗೆ ಹೋಗೋದ್ರಿಂದ ಆಗೋದಿಲ್ಲ. ರಾಬಿನ್ ಶರ್ಮಾ ಅವ್ರು ಏನ್ ಹೇಳ್ತಾರಂದ್ರ 20 ಮಿನಿಟ್ಸ್ ರೂಲ್ ಹೇಳ್ತಾರ. ಎಷ್ಟು? 20 ಮಿನಿಟ್ಸ್ ರೂಲ್. ಅಂದ್ರೆ 20 ಮಿನಿಟ್ಸ್ ಆಫ್ ಎಕ್ಸರ್ಸೈಸ್, ದಟ್ ಈಸ್ ಫಿಸಿಕಲ್ ಆಕ್ಟಿವಿಟೀಸು, ಇನ್ 20 ಮಿನಿಟ್ಸ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ಯೋಗ ಅಥವಾ ಮೆಡಿಟೇಷನ್, ಇನ್ 20 ಮಿನಿಟ್ಸ್ ಆಫ್ ಲರ್ನಿಂಗ್ ಅಂದ್ರೆ ಹೊಸದ ಏನೋ ಕಲಿಬೇಕು. ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ 20 ಮಿನಿಟ್ಸ್ 3 ಡಿವೈಡ್ ಮಾಡ್ರಿ. ಇದನ್ನ ಮಾಡೋದ್ರಿಂದ ನೀವು ಫಿಸಿಕಲಿ ಫಿಟ್ ಆಗಿರ್ತೀರಿ, ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀರಿ, ಮತ್ ಏನೋ ಹೊಸದ್ ಕಲಿತೀರಿ. ಜಸ್ಟ್ ಇಮ್ಯಾಜಿನ್ ಮಾಡ್ರಪ್ಪ, ಬೆಳಿಗ್ಗೆ 5 ಗಂಟೆಗೆ ಎದ್ದಾಗ ಜಗತ್ತು ಮಲಗಿರುತ್ತ, ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡೋರು ಇರಂಗಿಲ್ಲ, ಯಾರ್ದು ಫೋನ್ ಇಲ್ಲ, ಯಾರ್ದು ಮೆಸೇಜ್ ಇಲ್ಲ. ಈ 20 ಮಿನಿಟ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಸಕ್ಸಸ್ ಆಗೋದು ಗ್ಯಾರಂಟಿ. ಅಂಡ್ ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಪೀಪಲ್ ಏನಿರ್ತಾರಲ್ಲ ಈ ರೂಲ್ ಫಾಲೋ ಮಾಡ್ತಾರ. ಜೇಮ್ಸ್ ಕ್ಲಿಯರ್ ಅವ್ರು ಹೇಳೋರು ಆಟೋಮಿಕ್ ಹ್ಯಾಬಿಟ್ಸ್ ಮತ್ತ ರಾಬಿನ್ ಶರ್ಮಾ ಅವ್ರ 5 AM ಕ್ಲಬ್. ಇನ್ನೊಂದಂದ್ರೆ ಈಗ ಮನ್ಯಾಗ ಎಲ್ಲರೂ ಪೇರೆಂಟ್ಸ್ ಬೈತಿರ್ತಾರ ನೋಡ್ರಿ, ನಮ್ ಹುಡುಗ 24/7 ಫೋನ್ ಇಟ್ಕೊಂಡು ಕೂತಿರ್ತಾನ, ಯಾವಾಗ ನೋಡಿದ್ರು ವಿಡಿಯೋ ನೋಡ್ತಾನ ಅಥವಾ ಟಿವಿ ನೋಡ್ತಾನ, ಓದೋದ ಕಮ್ಮಿ. ಹೌದು, ಆಕ್ಚುಲಿ ಮೋಸ್ಟ್ ಆಫ್ ಪೀಪಲ್ ವಿಡಿಯೋ ಫೋನ್ ಯೂಸ್ ಮಾಡೋದು ಮಾಡ್ತಾರ. ಬಟ್ ಏನಾಗತ್ತಂದ್ರೆ ಫೋನ್ ಬಿಡುವ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ರ ಆಗಂಗಿಲ್ಲ. ಈಗಿನ ಸಿಚುವೇಶನ್ ಒಳಗೆ ಎಲ್ಲರಿಗೂ ಫೋನ್ ಬೇಕು. ಆದ್ರೆ ಏನ್ ಮಾಡ್ರಿ, ಆದಷ್ಟು ಫೋನ್ ಯೂಸ್ ಅನ್ನ ಕಮ್ಮಿ ಮಾಡ್ರಿ. ನಿಮಗೆ ಯೂಸ್ಫುಲ್ ಆಗೋ ವಿಡಿಯೋಗಳನ್ನ ನೋಡ್ರಿ,
ನಮ್ಮ ಗಜೇಂದ್ರ ಗೌಡ್ರ ಅವರು ಅವ್ರದೇ ಆದಂತ ವಿವಾದ ಅನ್ನೋ ವಿವಾದ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಯಾರ. ಅದ್ರೊಳಗೆ ಒಳ್ಳೊಳ್ಳೆ ವಿಡಿಯೋ ಅದಾವ, ಕೆರಿಯರ್ ಬಗ್ಗೆ, ಸ್ಟೂಡೆಂಟ್ ಲೈಫ್ ಬಗ್ಗೆ. ಹಂಗ ನಮ್ಮ ಸ್ಮಿತಾ ಜೋಶಿ ಅವರು ಅದಿತಿ ಅವ್ರದೇ ಆದಂತ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಯಾರ. ಇದ್ರೊಳಗ ನಿಮಗೂ ಯೂಸ್ಫುಲ್ ಆಗುವಂತ ವಿಡಿಯೋಗಳದಾವು. ಇಂಥ ವೇಸ್ಟ್ ಇದನ್ನ ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಂಥ ಯೂಸ್ಫುಲ್ ಆಗಿರೋ ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಸ್ಟೂಡೆಂಟ್ ಲೈಫ್ ಬಗ್ಗೆ ಯೂಸ್ ಆಗುವಂತ ಇಂಥ ವಿಡಿಯೋಗಳು ನೋಡ್ರಿ. ಓಕೆ, ನಿಮಗೆ ಸಕ್ಸಸ್ ಆಗಿರೋ ಬಗ್ಗೆ ಜನರ ಬಗ್ಗೆ ಬಹಳ ಮಂದಿ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದ್ 2 ಎಕ್ಸಾಂಪಲ್ ಕೊಡ್ತೀನಿ. ಸ್ಪೋರ್ಟ್ಸ್ ಫೀಲ್ಡ್ ನೊಳಗೆ ತಗೊಂಡ್ರ ತೆಂಡೂಲ್ಕರ್ ಕೇಳಿರಿ, ಕೊಹ್ಲಿ ಹೆಸರು ಕೇಳಿರಿ, ಆಮೇಲೆ ವೈಭವ್ ಸೂರ್ಯವಂಶಿ ಈಗಿನ IPL ಇಂದ ಬರೀ ಸಿಕ್ಸ್ ಒಳಗ ಹೊಡೆದು ಫೇಮಸ್ ಆದವ. ಇನ್ನೊಬ್ಬ ಯಶಸ್ವಿ ಜೈಸ್ವಾಲ್ ಅಂತ ಹೇಳಿ ಉತ್ತರ ಪ್ರದೇಶದ ಒಂದು ಹಳ್ಳಿ ಹುಡುಗ. ಯಾವುದು ಉತ್ತರ ಪ್ರದೇಶದ ಒಂದು ಹಳ್ಳಿ ಹುಡುಗ, ಕಡು ಬಡತನ. ಅವನ್ ಕ್ರಿಕೆಟ್ ಆಡೋ ಇಷ್ಟು ಹುಚ್ಚಿತ್ತಲ್ಲ, ಅವನ ಇಷ್ಟು ಬಡತನ ಇದ್ರು ಕ್ರಿಕೆಟ್ ಆಡ್ಬೇಕು ಅಂತೇಳಿ ಬಾಂಬೆಗೆ ಬರ್ತಾನ. ಯಾರ್ದೋ ರಿಲೇಟಿವ್ ಮನೆಯೊಳಗೆ ಇರ್ತಾನ. ಅವ್ರ ಮನೆಯೊಳಗೆ 1 ವಾರ 15 ದಿವಸ ಇಟ್ಕೋತಾರ, ಹೊರಗೆ ಹಾಕ್ತಾರ. ತಿನ್ನಾಕ ಊಟ ಇಲ್ಲ, ಇರಾಕ್ ಜಾಗ ಇಲ್ಲ. ಅಲ್ಲೇ ಕ್ರಿಕೆಟ್ ಗ್ರೌಂಡ್ಸ್ಮನ್ ಏನ್ ಇರ್ತಾನಲ್ಲ, ಅವ್ನು ರಿಕ್ವೆಸ್ಟ್ ಮಾಡಿ ಒಂದು ಜೋಪಡಿ ಪಟ್ಟಿ ಒಳಗೆ ಇರ್ತಾನ. ಜೋಪಡಿ ಪಟ್ಟಿ ಏನ್ ಹೇಳ್ತಾನ, ನಾನು ಇರಾಕ್ ಕೊಡ್ತೀನಿ ದೋಸ್ತ, ಬಟ್ ನಿನಗೆ ಊಟಕ್ಕೆ ಕೊಡಕ್ ಆಗಂಗಿಲ್ಲ. ಇವೇನ್ ಮಾಡ್ತಾನ, ಅದ ಕ್ರಿಕೆಟ್ ಗ್ರೌಂಡ್ ಹೊರಗಡೆ ರಾತ್ರಿ ಸಾಯಂಕಾಲ ಪಾನಿಪುರಿ ಮಾಡಿ ತನ್ನ ಜೀವನವನ್ನು ಸಾಗಿಸ್ತಾನ. ಇವತ್ತ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟರ್ ಇನ್ ಇಂಡಿಯನ್ ಟೀಮ್. ಅವ್ನ್ 3 ಫಾರ್ಮ್ಯಾಟ್ ನೊಳಗ ಕೋಟಿ ಗಳಿಸಾನ. 1 ಡೇ ಮ್ಯಾಚ್ ಆಡ್ತಾನ, T20 ಆಡ್ತಾನ, ಟೆಸ್ಟ್ ಮಾಡಿ. ಅವಂದ್ರ ಅವನಿಗೆ ಬಡತನ ಅನ್ನೋದು ಯಾವುದು ಅಡ್ಡ ಬರ್ಲಿಲ್ಲ. ಓಕೆ, ನೀವು ಅದನ್ನ ಯಾವಾಗ್ಲೂ ಅದನ್ನ ಹೇಳ್ಬೇಡ್ರಿ, ನಾವ್ ಬಡವದೇನ್ರಿ. ಇಂಥವೆಲ್ಲ ಎಕ್ಸಾಂಪಲ್ ತಗೊಂಡು ಓಕೆ ಫಾಲೋ ಮಾಡ್ರಿ. ಮತ್ ಇದು ಸ್ಪೋರ್ಟ್ಸ್ ಫೀಲ್ಡ್ ಒಳಗೆ ಇಂಥ ಸಕ್ಸಸ್ ಆದವ್ರು ಬಾಳ ಅದಾರ. ಟೆಕ್ ಫೀಲ್ಡ್ ಒಳಗೆ ತಗೊಂಡ್ರ ನಮ್ಮವ್ರು ಯಾವ್ದಂತ ಶ್ರೀ ನಾರಾಯಣ ಮೂರ್ತಿ ಅವರು, ಓಕೆ, ಆಮೇಲೆ ಗೂಗಲ್ CEO ಸುಂದರ್ ಪಿಚೈ. ಇವರೆಲ್ಲ ಏನಂದ್ರೆ ಬಾರಿ ಶ್ರೀಮಂತರಲ್ಲ, ನಾರ್ಮಲ್ ಟೀಚರ್ಸ್ ಮಕ್ಕಳು. ಬಟ್ ಅವ್ರು ಏನ್ ಮಾಡಿದ್ರು ಅಂದ್ರ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರು, ಜಾಸ್ತಿ ಬುಕ್ಸ್ ಓದಿದ್ರು, ಈ ಕಂಟಿನ್ಯೂಸ್ ಆಗಿ 1% ರೂಲ್ ಆಗ್ಲಿ ಅಥವಾ 5am ರೂಲ್ ಬಗ್ಗೆ ಏನ್ ಹೇಳಿದ್ವಲ್ಲ ಅದನ್ನ ಫಾಲೋ ಮಾಡಿದ್ರು. ಇಂಥವ್ರು ಬಾಳ ಎಕ್ಸಾಂಪಲ್ ಸಿಗ್ತಾವ್ರಿ. ನಾವು ಬರೀ ಒಂದ್ 4-5 ಎಕ್ಸಾಂಪಲ್, 1000 ಎಕ್ಸಾಂಪಲ್ ಅದಾವು. ಫೈನಾನ್ಸ್ ಫೀಲ್ಡ್ ಒಳಗ ವಾರೆನ್ ಬಫೆಟ್ ಅಂತ ಅದಾರ. ಹೌ ಟು ಇನ್ವೆಸ್ಟ್ಮೆಂಟ್ ಕಿಂಗ್ ಅಂತಾರ US ಒಳಗ. ಅವ್ರು ಏನ್ ಮಾಡಿದ್ರು ಅಂದ್ರ, ಅವ್ನ್ ರಿಚ್ ಫ್ಯಾಮಿಲಿ ಅಂತ ಬಂದವ, ಅವ್ನಿಗೇನ್ ರೊಕ್ಕದ ಕಡಿಮೆ ಇರ್ಲಿಲ್ಲ. ಅವ್ರ ಅಪ್ಪ ಅವ್ರಿಗೆ ಬರೀ ಸ್ವಲ್ಪ ರೊಕ್ಕ ಕೊಡ್ತಿದ್ದಂತ ಮಂತ್ಲಿ ಎಕ್ಸ್ಪೆನ್ಸಿಗೆ. ಅದನ್ನ ಸೇವ್ ಮಾಡಿ, ಅದನ್ನ ಇನ್ವೆಸ್ಟ್ ಮಾಡಿ, ಹಿ ಇಸ್ ಬಿಕಮ್ ಒನ್ ಆಫ್ ದ ಗ್ರೇಟ್ ಇನ್ವೆಸ್ಟರ್ ಇನ್ ದ ವರ್ಲ್ಡ್. ಅವರು ಒಂದು ಇಂಟರ್ನೊಳಗೆ ಹೇಳ್ತಾರ, ಅವರು ಒಂದ್ ಬುಕ್ ಓದ್ತಾರ ಅವ್ರು, 1000 ways to make $1000 ಅಂದ್ರ 1000 ವೇ ಇರ್ತಾವ $1000. ಆ ಬುಕ್ ಅವ್ರಿಗೆ ಇನ್ಸ್ಪೈರ್ ಆಯ್ತಂತೆ ಇದನ್ನ ಮಾಡೋ ಸಲುವಾಗಿ. ಓಕೆ, ದಟ್ ಇಸ್ ಹೌ ಹಿ ಸ್ಟಾರ್ಟೆಡ್ ಈಸ್ ಇನ್ವೆಸ್ಟ್ಮೆಂಟ್. ಸೊ ಇಸ್ ಬಿಕಮ್, ಇವರೆಲ್ಲ ಒಂದ್ ಜನ ಏನ್ ಫೇಮಸ್ ಆಗಿರಂಗಿಲ್ಲ, ಸಣ್ಣ ಹ್ಯಾಬಿಟ್ಸ್ ಫಾಲೋ ಮಾಡಿರ್ತಾರ, ವರ್ಕ್ ಹಾರ್ಡ್ ಮಾಡಿರ್ತಾರ. ಸೊ ಬೇಸಿಕಲಿ ಅಟ್ ದ ಎಂಡ್ ಆಫ್ ಇಟ್ ಇಸ್ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, reading habit to hard work. That will take you the next level. Okay, all the best for the students. Thank you.